ಮಾಡಬೇಕು ನಕ ಗಿಕ್ಕ ಮಾಡಬೇಕು ನಕ ನಕ ಆಡಬೇಕು ಖುಷಿಯಾಗಿರಕ ಹೊಟ್ಟೆ ನಿಮ್ನ ತಿನ್ನಬೇಕು ದಿನ ವ್ಯಾಯಾಮ ಮಾಡಬೇಕು ಕರೆ ನಿದ್ದೆ ಮಾಡಬೇಕು ಸರಿಯಾಗಿರಕ ಹೊಟ್ಟೆ ನಿಮ್ನ ತಿನ್ನಬೇಕು ದಿನ ವ್ಯಾಯಾಮ ಮಾಡಬೇಕು ಕರೆ ನಿದ್ದೆ ಮಾಡಬೇಕು ಸರಿಯಾಗಿರಕ ಯವ್ವ ನೀವು ನಾವು ಸೇರಬೇಕು ನಕ ಗಿಕ್ಕ ಮಾಡಬೇಕು ನಕ ನಕ ಆಡಬೇಕು ಖುಷಿಯಾಗಿರಕ ನೀವು ನಾವು ಸೇರಬೇಕು ನಕ ಗಿಕ್ಕ ಮಾಡಬೇಕು ನಕ ನಕ ಆಡಬೇಕು ಖುಷಿಯಾಗಿರಕ ಇಲ್ಲಿ ನೆಲೆದಿರುವ ಕಿಡ್ನಿಗಳೇ, ಲಿವರ್ಗಳೇ, ಸ್ಟಮಕ್ಕುಗಳೇ, ಪ್ಯಾಂಕ್ರಿಯಾಸ್ಗಳೇ, ರೇಣುಗಳೇ, ಹಾರ್ಟುಗಳೇ, ನಿಮಗೆಲ್ಲ ಸ್ವಾಗತ. ಇದೇನಾಗ್ತಿದೆ ಗೊತ್ತಾ? ಬಾಡಿ ಹೆಲ್ತ್ ಕೆಟ್ಟು ಹೋಗಿದೆ. ಅದಕ್ಕೆ ಯಾರು ಕಾರಣ ಅಂತ ವಿವಾದ ಮಾಡ್ತಾ ಇದ್ದಾರೆ. ಒಂದೇ ದೇಹದಲ್ಲಿ ಹುಟ್ಟಿ ಬೆಳೆದ ಅಂಗಾಂಗಗಳು ಒಬ್ಬರ ಮೇಲೊಬ್ರು ವಿರುದ್ಧ ಹೋಗಿ ಡಿಶುಮ್ ಮಾಡ್ತಿದ್ದಾರೆ. ಇವರೆಲ್ಲ ಬಾಡಿ ಒಳಗಡೆ ನ್ಯಾಯಾಂಗ ತನಿಖೆ ಮಾಡ್ತಾ ಇದ್ದಾರೆ. ಹೈಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ಒಂದು ದೊಡ್ಡ ಸಮಿತಿ ಮಾಡಿದ್ದಾರೆ. ಇಲ್ಲೀಗಲ್ ಎನ್ಕ್ವೈರಿ ನಡೀತಿದೆ. ಇಲ್ಲೀಗಲ್ ಅಲ್ಲ ಕಣೋ, ಲೀಗಲ್ ಲೀಗಲ್. ಅದೇ ಇಲ್ಲಿ ಲೀಗಲ್. ಬನ್ನಿ ಏನಾಗ್ತಿದೆ ನೋಡೋಣ. ಲೈಫ್ ನಲ್ಲಿ ಯಾವತ್ತೂ ಫೇಲ್ ಆಗಬಾರ್ದು ಅಂತ ಎಕ್ಸಾಮ್ ಬರೆಯಕ್ಕೆ ಹೋಗಿಲ್ಲ. ಆದ್ರೆ ನನ್ನ ಒಳಗಡೆ ಎಲ್ಲ ಆರ್ಗನು ಫೇಲ್ ಆಗೋಗಿದೆ. ಮೆಡಿಕಲ್ ರಿಪೋರ್ಟ್ ನಲ್ಲಿ 0 ರೇಟ್ ಆಗಿ ಕಾಣುವುದು. ಏನ್ ಮಾಡ್ಲಿ ವಿಶ್ವೇಶ್ವರ. ಅಬ್ಜೆಕ್ಷನ್ ಯುವರ್ ಆನರ್. ಸೂರ್ಯ ಹುಟ್ಟೋದು ಬೆಳಗ್ಗೆ, ಆದ್ರೆ ಹುಟ್ಟೋರೆಲ್ಲ ಇದ್ದಾರ ಬೆಳಗ್ಗೆ. ನಮ್ ಕಷ್ಟನ ಕೇಳಿ ಮೆಲ್ಲಗೆ, ತಪ್ಪು ಮಾಡಿದವರನ್ನ ಹಾಕಿ ಗಲ್ಲಿಗೆ, ಮೂಸ್ತಾ ಇರಿ ಮಲ್ಲಿಗೆ. ನೋಡಿ ಯುವರ್ ಆನರ್, ದೇಹದ ಎಲ್ಲ ಭಾಗಗಳು ಒಣಗೋಗ್ಬಿಟ್ಟಿದೆ. ಅಬ್ಬಬ್ಬ, ಎಷ್ಟ್ ನಾಟಕ ಮಾಡ್ತೀರಾ? ನಾನ್ ಏನ್ ಮಾಡಿದೀನಿ ನಿಮ್ಗೆ? ತಿಂದಲ್ಲಿ ಒಂದ್ಸತಿ ಸ್ವಿಗ್ಗಿ, ಇನ್ನೊಂದ್ಸತಿ ಝೊಮ್ಯಾಟೊ, ಇನ್ನೊಂದ್ಸತಿ ಬ್ಲಿಂಕಿಟ್ ನಿಂದ ಟೇಸ್ಟಿ ಫುಡ್ ತರಿಸ್ತೀನಪ್ಪ. ನೀವು ಸೋಫಾ ಮೇಲೆ ಕೂತು ತಿಂದು ಮಂಚದ ಮೇಲೆ ರಿಲ್ಯಾಕ್ಸ್ ಮಾಡ್ತೀರಾ. ಎಲ್ಲ ಈ ಕಣ್ಣು ಮೂಗು ಬಾಯಿಂದಾನೆ. ನಾನೇನ್ ಮಾಡ್ದೆ? ಸುಮ್ನೆ ಎಲ್ಲ ನೋಡ್ತಾ ಇದ್ದೀನಿ ಅಷ್ಟೇಪ್ಪ. ನಾನ್ ನನ್ ಕೆಲ್ಸ ಮಾಡ್ತೀನಿ ಅಷ್ಟೇ. ಘಮ ಘಮ ಅನ್ನುವ ಪರಿಮಳ ತರಿಸ್ತೀನಿ. ಆ ಬಾಯಿಂದಲೇ ನೀರ್ ಬರೋದು, ಅದೇ ತಿನ್ನೋದು. ನಿನಗೆ ಮೊಬೈಲ್ ನಲ್ಲಿ ಕಲರ್ ಕಾಣುತ್ತೆ, ನೀನ್ ನೋಡ್ತೀಯ. ಮೂಗು ಕೈ ಒಂದಕ್ಕೊಂದು ಫ್ರೀ ಡಿಸ್ಕೌಂಟ್ ಅಂತ ತರ್ಸುತ್ತೆ. ಫ್ರೀ ಈ ಮೂಗು ಒಳ್ಳೆ ಪರಿಮಾಣ ಮೂಸುತ್ತೆ. ನಾನೊಂದ್ ತಂದೆ, ಒಂದ್ ತಿಂದೆ, ಇನ್ನೊಂದ್ ಕೊಟ್ರು, ಹಂಗೆ ಒಂದೊಂದಾಗ್ ತಿಂದೆ. ನಾನ್ ತಿಂದಿದ್ ಒಂದೇಪ್ಪ. ಆದ್ರೆ ನೀನ್ ಮಾಡಿದ ಕೆಲ್ಸ ತಿಂದಿದ್ ಒಂದೇ. ನಾನು ಈ ಮನಸ್ಸು ಮತ್ತೆ ಹೊಟ್ಟೆ ಹೇಳ್ದಂಗೆ ಕೇಳ್ತೀನಿ ಅಷ್ಟೇಪ್ಪ. ನಮ್ಮೂರು ಸ್ವಿಗ್ಗಿ ಆರ್ಡರ್ ಆಯ್ತು, ಒಂದಾದ್ಮೇಲೆ ಒಂದು ತಿಂಡಿ ಮುಗಿಸಿದ್ದಾಯ್ತು. ಡೈಜೆಸ್ಟ್ ಮಾಡೋದೇಗೋ ಕಾಣೇನಾ, ಕಸದ ತೊಟ್ಟಿಯಾದೆ ನಾನು. ಕೇಳೋರು ಇಲ್ಲ, ಸಿಕ್ಕಿದೆಲ್ಲ ತಿಂತಾ ಇರ್ತಾರೆ. ಇಲ್ಲಿ ಕೇಳೋರು ಇಲ್ಲ. ನಾನೇನ್ ಹೊಟ್ಟೆನಾ ಅಥವಾ ಕನಂಬಾಡಿ ಕಟ್ಟೆನಾ ಅಥವಾ ಕಸದ ತೊಟ್ಟಿನ? ತುಂಬಾ ಕ್ವಾಂಟಿಟಿ ತಿಂತಾರೆ, ನಾನು ಊದ್ಕೊಂಡ್ಬಿಟ್ಟಿದೀನಿ. ಜಂಕ್ ಫುಡ್ ನ ತಿಂತಾನೆ ಇರ್ತಾರೆ, ನಂಗೆ ಡೈಜೆಸ್ಟ್ ಮಾಡಕ್ಕೆ ಆಗಲ್ಲ. ಅವಾಗ ಮತ್ತೆ ಸಿಕ್ಕಿದೆಲ್ಲ ತುಂಬ್ತಾ ಇರ್ತಾರೆ. ನಮ್ಗೆ ಇನ್ಸುಲಿನ್ ರಿಲೀಸ್ ಮಾಡಿ ಸಾಕಾಗೋಗಿದೆ. ಮೈದಾದಲ್ಲಿ ಮಾಡಿ ಜಂಕ್ ಫುಡ್, ಆಯಿಲ್ ಫುಡ್ ತಿನ್ನೋದ್ರಿಂದ ಅದ್ ನನ್ ಮೈಗೆಲ್ಲ ಅಂಟ್ಕೊಂಡ್ಬಿಟ್ಟಿದೆ. ಕೈಯಲ್ಲಿ ದುಡ್ಡಿದೆ ಅಂತ ಪದೇ ತಿನ್ಬಾರ್ದು. ಇನ್ಶೂರೆನ್ಸ್ ಇದೆ ಅಂತ ಹೊಟ್ಟೆನ ಕೂಯಿಸ್ಕೋಬಾರ್ದು. ಸಾಲುತ್ತಿಲ್ಲವೇ ಎಷ್ಟು ದಿನ
ಈ ಲಂಗ್ಸ್ ಗುಸ ಗುಸ ಅಂತ ಮೇಲಸರು ಬಿಡುತ್ತೆ. ನನಗೆ ದಿನ ಟ್ರೈನಿಂಗ್ ಕೊಡ್ಬೇಕು, ಇಲ್ಲ ಅಂದ್ರೆ ಸೋಂಬೇರಿ ಹೋಗ್ತೀನಿ. ನಂಗೆ ಸರಿಯಾಗಿ ಪ್ರಾಕ್ಟೀಸ್ ಕೊಟ್ಟಿಲ್ಲ ಅಂದ್ರೆ ನನ್ನ ಕೆಪಾಸಿಟಿನೇ ಕಡಿಮೆ ಆಗೋಗತ್ತೆ. ಬೆಳಗ್ಗೆಯಿಂದ ಒಂದು ಕಡೆ ಕೂತ್ಕೊಂಡು ಮೊಬೈಲ್ ನೋಡೋದು, ವಾಕಿಂಗು, ಎಕ್ಸರ್ಸೈಸ್ ಅಂದ್ರೆ ಇವತ್ತು, ನಾಳೆಯಿಂದ, ಸೋಮವಾರದಿಂದ, ಮುಂದಿನ ವಾರದಿಂದ, ಮುಂದಿನ ತಿಂಗಳು 1ನೇ ತಾರೀಕು ಅಂತ ಪೋಸ್ಟ್ಪೋನ್ ಮಾಡ್ತಿರ್ತಾರೆ. ನೀವು ಕೂತಿಂದ ಅಲ್ಲಾಡಲ್ಲ, ರಕ್ತನೂ ಅಲ್ಲಾಡಲ್ಲ. ಒಂದು ಕಡೆ ಕೂತು ಕೂತು ರಕ್ತ ಮಂದಾಗೋಗಿದೆ, ಎಲ್ಲಾ ಕಡೆ ಬ್ಲಾಕ್ ಆಗೋಗಿದೆ. ನಮ್ ಕಷ್ಟ ಯಾರಿಗೆ ಹೇಳೋದು? ನಾವು ಸೋತೋಗ್ಬಿಟ್ಟಿದೀವಿ. ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ. ಎಲ್ಲ ವಾದ ವಿವಾದ ಪರಿಗಣಿಸಿದ ನಂತರ ಈ ಕೆಳಗಿನ ತೀರ್ಮಾನಕ್ಕೆ ಬರಲಾಗಿದೆ. ನೋಡಲು ಚೆನ್ನಾಗಿದೆ, ರುಚಿಯಾಗಿದೆ, ಈಸಿಯಾಗಿ ಸಿಗುತ್ತದೆ ಅಂತ ಜಂಕ್ ಫುಡ್ ತಿನ್ನಬಾರದು. ದೇಹಕ್ಕೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ಬುದ್ಧಿ ಡಿಸೈಡ್ ಮಾಡಬೇಕು. ಹಾಗೂ ಅದನ್ನು ಮನಸ್ಸು ಹಾಗೂ ಎಲ್ಲ ಅಂಗಾಂಗಗಳು ಕೇಳಬೇಕು. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಎಲ್ಲರೂ ಒಬ್ಬರಿಗೊಬ್ಬರು ಸ್ನೇಹದಿಂದ ಕೋಆಪರೇಟ್ ಮಾಡಬೇಕು.